ಲಾಸ್ಟ್ ವಿಡಿಯೋದಲ್ಲಿ KAS ಎಕ್ಸಾಮ್ ಅಲ್ಲಿ ಕೇಳಿರೋ ಹಿಸ್ಟ್ರಿ ಕ್ವೆಶನ್ಸ್ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ಇಂಡಿಯನ್ ಪಾಲಿಟಿ ಅಂದ್ರೆ ಭಾರತದ ಸಂವಿಧಾನದ ಬಗ್ಗೆ ಕೇಳಿರೋ ಕ್ವೆಶನ್ಸ್ ಮೇಲೆ ಫೋಕಸ್ ಮಾಡೋಣ. ಇದರಿಂದ ಎಕ್ಸಾಮ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಕ್ ಸೋರ್ಸ್ ಸಿಗುತ್ತೆ, ಜೊತೆಗೆ ಯಾವ ಚಾಪ್ಟರ್ಸ್ ಇಂದ ಯಾವ ತರ ಕ್ವೆಶನ್ಸ್ ಬಂದಿದೆ ಅಂತಾನೂ ಗೊತ್ತಾಗುತ್ತೆ. ನೀವೇನಾದ್ರೂ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೋಡಿ. ಜೊತೆಗೆ UPSC ಎಕ್ಸಾಮ್ಸ್ ಬಗ್ಗೆನೂ ಕೆಲವು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಿದೀನಿ, ಆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಈ ಕಂಟೆಂಟ್ ಎಲ್ಲ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೂ ಅನುಕೂಲ ಇದೆ. ಅದೇನಂದ್ರೆ ನಮ್ಮ ಚಾನೆಲ್ ಕಮ್ಯುನಿಟಿ ಪೇಜ್ ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್ ಇರುತ್ತೆ. ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅಪ್ಡೇಟ್ ಆದಂಗ ಆಗುತ್ತೆ. ಇವಾಗ ಮೊದಲನೇ ಕ್ವೆಶನ್ ನೋಡೋಣ. ಭಾರತದ ಸಂವಿಧಾನದಲ್ಲಿರೋ ಶೆಡ್ಯೂಲ್ಸ್ ಗಳ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಕೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದ ಸಂವಿಧಾನದಲ್ಲಿ 12 ಶೆಡ್ಯೂಲ್ಗಳಿದಾವೆ. ಜೊತೆಗೆ ಈ ಶೆಡ್ಯೂಲ್ಸ್ ನ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಳಕ್ಕೆ ಟಿಯರ್ಸ್ ಆಫ್ ಓಲ್ಡ್ PM ಅಂತ ಫಾರ್ಮುಲಾನು ಇದೆ. ಈ ಫಾರ್ಮುಲಾ ನೀವು ತಿಳ್ಕೊಂಡಿರ್ತೀರಾ ಅಂತ ಕ್ವೆಶನ್ ಪೇಪರ್ ಸೆಟ್ ಮಾಡೋರ್ಗೂ ಗೊತ್ತಿರುತ್ತೆ. ಅದಕ್ಕೆ ಕೆಲವು ವರ್ಡಿಂಗ್ಸ್ ಚೇಂಜ್ ಮಾಡಿ ಆಪ್ಷನ್ ಕೊಡ್ತಾರೆ. ಈ ಕ್ವೆಶನ್ ಅಲ್ಲೇ ಎಕ್ಸಾಂಪಲ್ ನೋಡೋದಾದ್ರೆ 4th ಶೆಡ್ಯೂಲ್ಗೆ ಆ ಫಾರ್ಮುಲಾ ಪ್ರಕಾರ TEAR ಇಂದ ಸ್ಟಾರ್ಟ್ ಆಗೋ ವರ್ಡ್ ಬರಬೇಕು. ಆದ್ರೆ ಯಾವ ಆಪ್ಷನ್ ಅಲ್ಲೂ R ಕಾಣಲ್ಲ. ಇಲ್ಲಿ R ಅಂದ್ರೆ ರಾಜ್ಯಸಭಾ ಅಂತ ಅರ್ಥ. ನೀವು ಈ ಕ್ವೆಶನ್ ಅಲ್ಲಿ ಫಸ್ಟ್ ಆಪ್ಷನ್ ನೋಡಿದ್ರೆ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ಅಪ್ಪರ್ ಹೌಸ್ ಅಂತ ಕೊಟ್ಟಿದ್ದಾರೆ. ರಾಜ್ಯಸಭಾನೇ ಅಪ್ಪರ್ ಹೌಸ್ ಅಂತ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ. ಆದ್ರಿಂದ ಈ ಫಾರ್ಮುಲಾ ಯಾರು ಹೊಸದಾಗಿ ಓದ್ತಿದ್ದೀರಾ ಬ್ಲೈಂಡ್ ಆಗಿ ಲೆಟರ್ ಜ್ಞಾಪಕ ಇಟ್ಕೊಳ್ದೆ ಅಟ್ಲೀಸ್ಟ್ ಆ ಫಾರ್ಮುಲಾ ಪ್ರಕಾರ T ಅಂದ್ರೆ ಏನು, E ಅಂದ್ರೆ ಏನು ಅಂತ ಒಂದ್ ವರ್ಡ್ ಅಲ್ಲಾದ್ರೂ ಜ್ಞಾಪಕ ಇಟ್ಕೊಳಕ್ ಟ್ರೈ ಮಾಡಿ. ಇದರಿಂದ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕ್ವೆಶನ್ಸ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇವಾಗ ಈ ಕ್ವೆಶನ್ಗೆ ಆನ್ಸರ್ ನೋಡೋಣ. 3rd ಶೆಡ್ಯೂಲ್ ಅಲ್ಲಿ ಫಾರ್ಮ್ಸ್ ಆಫ್ ಓತ್ಸ್ ಅಂಡ್ ಅಫರ್ಮೇಶನ್ಸ್ ಅಂದ್ರೆ ಯೂನಿಯನ್ ಮಿನಿಸ್ಟರ್ಸ್, MP ಗಳು ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳು ಯಾವ ರೀತಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಈ ಶೆಡ್ಯೂಲ್ ಅಲ್ಲಿ ಇರುತ್ತೆ. ಟಿಯರ್ಸ್ ಆಫ್ ಓಲ್ಡ್ PM ಫಾರ್ಮುಲಾ ಪ್ರಕಾರ ನೋಡಿದ್ರೆ 3rd ಶೆಡ್ಯೂಲ್ ಅಂದ್ರೆ TEA ಬರುತ್ತೆ. ಎ ಅಂದ್ರೆ ಅಫರ್ಮೇಶನ್ಸ್ ಅಂತ ಅರ್ಥ. ಇಲ್ಲಿ ಮೊದಲನೇ ವರ್ಡ್ ಓತ್ಸ್ ಅಂತ ಇದೆ. ಬರೀ ಲೆಟರ್ ಜ್ಞಾಪಕ ಇಟ್ಕೊಂಡು ಬ್ಲೈಂಡ್ ಆಗಿ ಹೋದ್ರೆ ಯಾಮಾರೋ ಚಾನ್ಸಸ್ ಇರುತ್ತೆ. ಆದ್ರಿಂದ ವರ್ಡ್ ಆಗಿ ಜ್ಞಾಪಕ ಇಟ್ಕೊಳಕ್ ಟ್ರೈ ಮಾಡಿ. ಜಾಸ್ತಿ ಸಮಯ ಇದ್ರೆ ಪ್ರತಿ ಶೆಡ್ಯೂಲ್ ಓದಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 8th ಶೆಡ್ಯೂಲ್ ನಮ್ಮ ಭಾರತದಲ್ಲಿರೋ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ. ಇದಾದ್ಮೇಲೆ 4th ಶೆಡ್ಯೂಲ್ ರಾಜ್ಯಸಭಾ ಅಥವಾ ಅಪ್ಪರ್ ಹೌಸ್ ಅಲ್ಲಿ ಸೀಟ್ ಅಲೋಕೇಶನ್ ಹೇಗಾಗಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ 10th ಶೆಡ್ಯೂಲ್ ಡಿಫೆಕ್ಷನ್ ಅಂದ್ರೆ ಪಕ್ಷಾಂತರ ಮಾಡೋರ್ನ ಅನರ್ಹಗೊಳಿಸೋದ್ರ ಬಗ್ಗೆ ಹೇಳುತ್ತೆ. ಆದ್ರಿಂದ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಆಗುತ್ತೆ. ಯಾವಾಗ್ಲೂ ಶೆಡ್ಯೂಲ್ಸ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾನೆ ಇರ್ತಾರೆ, ಆದ್ರಿಂದ ಶೆಡ್ಯೂಲ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇವಾಗ 2ನೇ ಕ್ವೆಶನ್, ಯಾವ ಸಂವಿಧಾನದ ತಿದ್ದುಪಡಿಯಿಂದ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ ರಾಜ್ರಿಗೆ ಸಿಕ್ತಿದ್ದ ವಿಶೇಷ ಸೌಲಭ್ಯಗಳು ಅಂದ್ರೆ ಪ್ರೈವಿ ಪರ್ಸಸ್ ಅಂತ ಏನ್ ಕರಿತೀವಿ ಅದನ್ನ ರದ್ದುಪಡಿಸಿದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1 26th ಅಮೆಂಡ್ಮೆಂಟ್ ಆಗುತ್ತೆ. 3ನೇ ಕ್ವೆಶನ್ ರಿಟ್ಸ್ ಬಗ್ಗೆ ಕೇಳಿದ್ದಾರೆ. ರಿಟ್ಸ್ ಬಗ್ಗೆನೂ ರಿಪಿಟೇಟಿವ್ ಆಗಿ ಕ್ವೆಶನ್ ಬರ್ತಾನೆ ಇರುತ್ತೆ. ಇದು ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಅಲ್ಲಿ ಆರ್ಟಿಕಲ್ 32 ಓದುವಾಗ ಸಿಗುತ್ತೆ. ಇವಾಗ ಕ್ವೆಶನ್ ಏನಿದೆ ನೋಡೋಣ. ಕೊಟ್ಟಿರೋ 4 ರಿಟ್ಗಳಲ್ಲಿ ಯಾವ ರಿಟ್ ನ ಉಪಯೋಗಿಸಿ ಹೈಕೋರ್ಟ್ ಲೋವರ್ ಕೋರ್ಟ್ಗೆ ಈ ಕೇಸ್ ನಿಮ್ ವ್ಯಾಪ್ತಿಗೆ ಬರಲ್ಲ, ಆದ್ರಿಂದ ಈ ಕೇಸ್ ಪ್ರಕ್ರಿಯೆಗಳನ್ನ ಇಲ್ಲಿಗೆ ನಿಲ್ಸಿ ಅಂತ ತಾಕೀತ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ 2 ಪ್ರಾಹಿಬಿಷನ್ ಆಗುತ್ತೆ. 4ನೇ ಕ್ವೆಶನ್ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಕೇಳಿದ್ದಾರೆ. ಆರ್ಟಿಕಲ್ಸ್ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ಟೆಸ್ಟ್ ಮಾಡಕ್ಕೆ ಈ ಕ್ವೆಶನ್ ಕೇಳಿದ್ದಾರೆ. ನಿಮ್ಗೆ ಯಾವ ಪಾರ್ಟ್ಸ್ ಅಲ್ಲಿ ಯಾವ ಆರ್ಟಿಕಲ್ಸ್ ಬರುತ್ತೆ ಅಂತ ಒಂದ್ ಫೇಂಟ್ ಐಡಿಯಾ ಇದ್ರೂ ಈ ಕ್ವೆಶನ್ ನ ಈಸಿಯಾಗಿ ಅಟೆಂಡ್ ಮಾಡಬಹುದು. ಇವಾಗ ಈ ಕ್ವೆಶನ್ಗೆ ಆನ್ಸರ್ ನೋಡೋಣ. ಆರ್ಟಿಕಲ್ 155 ಗವರ್ನರ್ ಅಪಾಯಿಂಟ್ ಮಾಡೋದ್ರ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 201 ರಾಜ್ಯಪಾಲರಿಂದ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಿದ ಮಸೂದೆಗಳ ಬಗ್ಗೆ ಹೇಳುತ್ತೆ. ಅಂದ್ರೆ ಬಿಲ್ಸ್ ರಿಸರ್ವ್ಡ್ ಫಾರ್ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್ ಬೈ ದ ಗವರ್ನರ್. ಆರ್ಟಿಕಲ್ 213 ಸ್ಟೇಟ್ ಅಲ್ಲಿ ಗವರ್ನರ್ ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ಹೊರಡ್ಸಕ್ಕೆ ಪ್ರೆಸಿಡೆಂಟ್ ಇಂದ ಸೂಚನೆಗಳು ಸಿಗ್ಬೇಕು, ಅದ್ರ ಬಗ್ಗೆ ಈ ಆರ್ಟಿಕಲ್ ಹೇಳುತ್ತೆ. ಆರ್ಟಿಕಲ್ 312 ಆಲ್ ಇಂಡಿಯಾ ಸರ್ವಿಸಸ್ ಬಗ್ಗೆ ಹೇಳುತ್ತೆ. ಆದ್ರಿಂದ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. 5ನೇ ಕ್ವೆಶನ್ ಕಾಲಿಂಗ್ ಅಟೆನ್ಷನ್ ಮೋಷನ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಈ ಕ್ವೆಶನ್ ಪಾರ್ಲಿಮೆಂಟ್ ಚಾಪ್ಟರ್ ಇಂದ ಕೇಳಿದ್ದಾರೆ. ಪಾರ್ಲಿಮೆಂಟ್ ಮತ್ತೆ ಪಾರ್ಲಿಮೆಂಟರಿ ಕಮಿಟೀಸ್ ಚಾಪ್ಟರ್ಗಳು ತುಂಬಾ ಇಂಪಾರ್ಟೆಂಟ್. ಈ ಚಾಪ್ಟರ್ ಗಳಿಂದ ಬಿಲ್ಸ್, ಪ್ರೊಸೀಜರ್ಸ್ ಅಥವಾ ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾನೆ ಇರ್ತಾರೆ. ಇವಾಗ ಸ್ಟೇಟ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಮೊದಲನೇ ಸ್ಟೇಟ್ಮೆಂಟ್ ಕಾಲಿಂಗ್ ಅಟೆನ್ಷನ್ ಮೋಷನ್ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಗಳಲ್ಲಿ ಭಾರತದ ಹೊಸ ಆವಿಷ್ಕಾರ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ ಈ ಕಾಲಿಂಗ್ ಅಟೆನ್ಷನ್ ಮೋಷನ್ ಮತ್ತೆ 0 ಅವರ್ 2 ಪಾರ್ಲಿಮೆಂಟರಿ ಪ್ರೊಸೀಜರ್ ಗಳಲ್ಲಿ ಭಾರತದ ಆವಿಷ್ಕಾರಗಳು. 2ನೇ ಸ್ಟೇಟ್ಮೆಂಟ್ ಈ ಮೋಷನ್ ನ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಸದನಕ್ಕೆ ಪರಿಚಯಿಸ್ತಾರೆ. ಇದ್ರ ಮೂಲಕ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಿನಿಸ್ಟರ್ ಗಮನ ಸೆಳೆದು ಉತ್ತರ ತಗೊಳಕ್ ಬಯಸ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಕಾಲಿಂಗ್ ಅಟೆನ್ಷನ್ ಮೋಷನ್ ಡೆಫಿನಿಷನ್ ನೇ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇನ್ನು 3ನೇ ಸ್ಟೇಟ್ಮೆಂಟ್ ಗವರ್ಮೆಂಟ್ ನ ಕಣ್ಸಕ್ಕೆ ಈ ಮೋಷನ್ ಉಪಯೋಗಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೆನ್ಶ್ಯೂರ್ ಅಂದ್ರೆ ಕಣ್ಸೋದು ಅಂತ ಅರ್ಥ. ಇದು ರಾಂಗ್ ಸ್ಟೇಟ್ಮೆಂಟ್.
ಯಾಕಂದ್ರೆ ಗೌರ್ಮೆಂಟ್ ನ ಕಣ್ಸಕ್ಕೆ ಸೆನ್ಶ್ಯೂರ್ ಮೋಷನ್ ಅಂತ ಸೆಪರೇಟ್ ಮೋಷನ್ ಇದೆ. 4ನೇ ಸ್ಟೇಟ್ಮೆಂಟ್ ಅಲ್ಲಿ 0 ಅವರ್ ಬಗ್ಗೆ ರೂಲ್ಸ್ ಆಫ್ ಪ್ರೊಸೀಜರ್ಸ್ ಅಲ್ಲಿ ಉಲ್ಲೇಖ ಇಲ್ಲ. ಆದ್ರೆ ಕಾಲಿಂಗ್ ಅಟೆನ್ಷನ್ ಮೋಷನ್ ಬಗ್ಗೆ ಸ್ಪಷ್ಟವಾಗಿ ರೂಲ್ಸ್ ಆಫ್ ಪ್ರೊಸೀಜರ್ಸ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂದ್ರೆ 0 ಅವರ್ ಬಗ್ಗೆ ರೂಲ್ಸ್ ಆಫ್ ಪ್ರೊಸೀಜರ್ಸ್ ಅಲ್ಲಿ ಉಲ್ಲೇಖ ಇಲ್ಲ. ಇದೊಂದು ಪದ್ಧತಿ ರೀತಿ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅಲ್ಲಿ ನಡೆಯುತ್ತೆ. ಎಲ್ಲಾ ಎಂಪಿಗಳು ತಮ್ಮ ಕ್ಷೇತ್ರದ ಪ್ರಾಬ್ಲಮ್ಸ್ ನ ಹೇಳ್ಕೋಬಹುದು. ಎಲ್ಲರಿಗೂ ಒಂದಿಷ್ಟು ಟೈಮ್ ಅಲೋಕೇಟ್ ಮಾಡಿರ್ತಾರೆ. ಅದೇ ಕಾಲಿಂಗ್ ಅಟೆನ್ಷನ್ ಮೋಷನ್ ಬಗ್ಗೆ ರೂಲ್ಸ್ ಆಫ್ ಪ್ರೊಸೀಜರ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ. ಆದ್ರಿಂದ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್, 2ನೇ ಸ್ಟೇಟ್ಮೆಂಟ್, 4ನೇ ಸ್ಟೇಟ್ಮೆಂಟ್ ಅಂದ್ರೆ ಎ ಬಿ ಡಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 6ನೇ ಕ್ವೆಶ್ಚನ್ ಪಾರ್ಲಿಮೆಂಟರಿ ಕಮಿಟೀಸ್ ಚಾಪ್ಟರ್ ಇಂದ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಈ ಕ್ವೆಶ್ಚನ್ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಬಗ್ಗೆ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಈ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿಲಿ 22 ಜನ ಇರ್ತಾರೆ. 15 ಜನ ಲೋಕಸಭೆಯಿಂದ ಇರ್ತಾರೆ, 7 ಜನ ರಾಜ್ಯಸಭೆಯಿಂದ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. 2ನೇ ಸ್ಟೇಟ್ಮೆಂಟ್, ಈ ಕಮಿಟಿ ಮೆಂಬರ್ಸ್ ನ ಪಾರ್ಲಿಮೆಂಟ್ ಇಂದ ಪ್ರತಿ ವರ್ಷ ಎಲೆಕ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. 3ನೇ ಸ್ಟೇಟ್ಮೆಂಟ್, ಸ್ಪೀಕರ್ ಲೋಕಸಭೆಯಿಂದ ಸೆಲೆಕ್ಟ್ ಆಗಿರೋ 15 ಜನದಲ್ಲಿ ಒಬ್ರನ್ನ ಈ ಕಮಿಟಿ ಚೇರ್ಮನ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. 4ನೇ ಸ್ಟೇಟ್ಮೆಂಟ್, ಚೇರ್ಮನ್ಶಿಪ್ ಲೋಕಸಭೆ ಮೆಂಬರ್ಸ್ ಮತ್ತೆ ರಾಜ್ಯಸಭೆ ಮೆಂಬರ್ಸ್ ಅಲ್ಲಿ ರೊಟೇಟ್ ಆಗ್ತಿರುತ್ತೆ ಅಂತ ಕೊಟ್ಟಿದ್ದಾರೆ. 3ನೇ ಸ್ಟೇಟ್ಮೆಂಟ್ಗೆ ವಿರುದ್ಧವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರಿಂದ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಬರೀ ಮೊದಲನೇ ಸ್ಟೇಟ್ಮೆಂಟ್, 2ನೇ ಸ್ಟೇಟ್ಮೆಂಟ್, 3ನೇ ಸ್ಟೇಟ್ಮೆಂಟ್ ಅಂದ್ರೆ ಎ ಬಿ ಸಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗುತ್ತೆ. 7ನೇ ಕ್ವೆಶ್ಚನ್, ಪ್ರೆಸಿಡೆಂಟ್ ಚಾಪ್ಟರ್ ಇಂದ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಗಳಿಗಿರೋ ಕ್ಷಮಾದಾನ ಕೊಡೋ ಶಕ್ತಿ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಕೋರ್ಟ್ ಮಾರ್ಷಲ್ ಶಿಕ್ಷೆನ ಕ್ಷಮಾಪಣೆ ಮಾಡೋ ಶಕ್ತಿ ರಾಷ್ಟ್ರಪತಿಗಳಿಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್. 2ನೇ ಸ್ಟೇಟ್ಮೆಂಟ್ ಅಲ್ಲಿ ರಿಪ್ರೀವ್ ರಿಸ್ಪೆಕ್ಟ್ ನೋಡಿದ ತಕ್ಷಣ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ಕೋಬೇಡಿ. ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎನಿ ಲಾ ಆಫ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ದೇಶದಲ್ಲಿ ತಪ್ಪು ಮಾಡಿದ್ರು ಪ್ರೆಸಿಡೆಂಟ್ಗೆ ಕ್ಷಮಾಪಣೆ ಕೊಡೋ ಶಕ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಬೇರೆ ದೇಶದಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ಯಾವುದೇ ಪವರ್ ಇರಲ್ಲ. ಆ ದೇಶದಲ್ಲಿರೋ ಅಥಾರಿಟಿಗಳು ಆ ದೇಶದಲ್ಲಿರೋ ಕಾನೂನು ಪ್ರಕಾರ ನಡ್ಕೋತಾರೆ. 3ನೇ ಸ್ಟೇಟ್ಮೆಂಟ್ ಅಲ್ಲಿ ರಾಷ್ಟ್ರಪತಿಗಳು ಡೆತ್ ಸೆಂಟೆನ್ಸ್ ನ ಕ್ಷಮಾಪಣೆ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಮೊದಲನೇದು ಮತ್ತೆ 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅಂದ್ರೆ ಎ ಅಂಡ್ ಸಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 8ನೇ ಕ್ವೆಶ್ಚನ್, ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಅದ್ರ ಚೇರ್ಮನ್ ಗಳ ಜೊತೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹೌಸ್ ಕಮಿಟಿ ಚೇರ್ಮನ್ ಪಟ್ಟಾಭಿ ಸೀತಾರಾಮಯ್ಯ ಅವರಾಗಿರ್ತಾರೆ. ಆರ್ಡರ್ ಆಫ್ ಬಿಸಿನೆಸ್ ಕಮಿಟಿ ಚೇರ್ಮನ್ KM ಮುನ್ಷಿ ಅವರಾಗಿರ್ತಾರೆ. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಚೇರ್ಮನ್ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ. ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಚೇರ್ಮನ್ ಸರ್ದಾರ್ ಪಟೇಲ್ ಅವರಾಗಿರ್ತಾರೆ. ಆದ್ರಿಂದ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗುತ್ತೆ. ಬ್ರಿಟಿಷರು ಇನ್ನು ನಮ್ಮ ಭಾರತದಲ್ಲಿ ಇರುವಾಗಲೇ 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನವೆಂಬರ್ 1946 ಅಲ್ಲಿ ಫಾರ್ಮ್ ಆಯ್ತು. ಇದ್ರ ಮುಖ್ಯ ಉದ್ದೇಶ ಭಾರತದ ಸಂವಿಧಾನ ರೂಪಿಸೋದಾಗಿತ್ತು. 9ನೇ ಕ್ವೆಶ್ಚನ್, ಟ್ರೈಬಲ್ ಏರಿಯಾಸ್ ಅಲ್ಲಿರೋ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಈ ಕೌನ್ಸಿಲ್ಸ್ಗೆ ಎಕ್ಸಿಕ್ಯೂಟಿವ್ ಪವರ್ ಅಂದ್ರೆ ಕಾರ್ಯನಿರ್ವಾಹಕ ಶಕ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. 2ನೇ ಸ್ಟೇಟ್ಮೆಂಟ್, ಈ ಕೌನ್ಸಿಲ್ಸ್ಗೆ ಜುಡಿಷಿಯಲ್ ಪವರ್ ಅಂದ್ರೆ ನ್ಯಾಯಾಂಗ ಶಕ್ತಿ ಇರಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. 3ನೇ ಸ್ಟೇಟ್ಮೆಂಟ್, ಈ ಕೌನ್ಸಿಲ್ಸ್ಗೆ ಲೆಜಿಸ್ಲೇಟಿವ್ ಪವರ್ಸ್ ಅಂದ್ರೆ ಶಾಸಕಾಂಗ ಶಕ್ತಿ ಇರಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಉದ್ದೇಶನೇ ಟ್ರೈಬಲ್ ಏರಿಯಾಸ್ ಅಲ್ಲಿ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂದ್ರೆ ಸ್ಥಳೀಯ ಸ್ವಯಂ ಆಡಳಿತ ಸಿಗ್ಲಿ ಅಂತ ಮಾಡಿರೋದು. ಆದ್ರಿಂದ ಇಂಥ ಕೌನ್ಸಿಲ್ಸ್ಗೆ ಲೆಜಿಸ್ಲೇಟಿವ್ ಪವರು, ಎಕ್ಸಿಕ್ಯೂಟಿವ್ ಪವರು, ಜುಡಿಷಿಯರಿ ಪವರು ಈ 3 ಇರುತ್ತೆ. ಈ ಕ್ವೆಶ್ಚನ್ ಅಲ್ಲಿ ಬರೀ ಮೊದಲನೇ ಸ್ಟೇಟ್ಮೆಂಟ್ ಅಂದ್ರೆ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಈ ಕ್ವೆಶ್ಚನ್ ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್ ಚಾಪ್ಟರ್ ಇಂದ ಬಂದಿದೆ. 5th and 6th ಶೆಡ್ಯೂಲ್ ಅಥವಾ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್ ಇಂದ ಫ್ರೀಕ್ವೆಂಟ್ ಆಗಿ ಕ್ವೆಶ್ಚನ್ ಕೇಳ್ತಾನೆ ಇರ್ತಾರೆ. 10ನೇ ಕ್ವೆಶ್ಚನ್, ಯಾವ ಸಂವಿಧಾನದ ತಿದ್ದುಪಡಿನ ಆಂಟಿ ಡಿಫೆಕ್ಷನ್ ಆಕ್ಟ್ ಅಂದ್ರೆ ಪಕ್ಷಾಂತರ ವಿರೋಧಿ ಕಾಯ್ದೆ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1 52nd ಅಮೆಂಡ್ಮೆಂಟ್ ಆಕ್ಟ್. ಅಮೆಂಡ್ಮೆಂಟ್ಸ್ ಬಗ್ಗೆ ತುಂಬಾ ಕ್ವೆಶ್ಚನ್ಸ್ ಬರುತ್ತೆ. ಆದ್ರಿಂದ ಅಮೆಂಡ್ಮೆಂಟ್ಸ್ ನ ನೆಗ್ಲೆಕ್ಟ್ ಮಾಡಬೇಡಿ. ಜೊತೆಗೆ ಕರೆಂಟ್ ಅಫೇರ್ಸ್ ರೀತಿ ರೀಸೆಂಟ್ ಆಗಿ ಆಗಿರೋ ಅಮೆಂಡ್ಮೆಂಟ್ಸ್ ಕೇಳ್ತಾರೆ. ಅಪ್ಡೇಟ್ ಆಗಿರಿ. ಈ ಸತಿ 128th ಅಮೆಂಡ್ಮೆಂಟ್ ವುಮೆನ್ ರಿಸರ್ವೇಶನ್ ಬಿಲ್ ಬಗ್ಗೆ ಕೇಳೋ ಎಲ್ಲಾ ಚಾನ್ಸಸ್ ಇದೆ. 11ನೇ ಕ್ವೆಶ್ಚನ್, ಕ್ರೋನಾಲಜಿಕಲ್ ಆರ್ಡರ್ ಪ್ರಕಾರ ಕರ್ನಾಟಕ ಚೀಫ್ ಮಿನಿಸ್ಟರ್ಸ್ ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋ ಆಪ್ಷನ್ ಪ್ರಕಾರ ಇದಕ್ಕೆ ಕರೆಕ್ಟ್ ಆನ್ಸರ್ ಮೊದಲು ಕಡಿದಾಳ್ ಮಂಜಪ್ಪನವ್ರು ಸಿಎಂ ಆಗಿದ್ರು. ಅದಾದ್ಮೇಲೆ ವೀರೇಂದ್ರ ಪಾಟೀಲ್ ಅವ್ರು ಆಗಿದ್ರು. ಅದಾದ್ಮೇಲೆ ಗುಂಡೂರಾವ್ ಅವರು ಆಗಿದ್ರು. ಆದ್ರಿಂದ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗುತ್ತೆ. 12ನೇ ಕ್ವೆಶ್ಚನ್ ಅಲ್ಲಿ ರಾಜ್ಯಗಳು ಮತ್ತೆ ಆ ರಾಜ್ಯಗಳು ಸೃಷ್ಟಿಯಾದ ವರ್ಷ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳಿದ್ದಾರೆ.
ಆಂಧ್ರ ಪ್ರದೇಶ 1956 ಕರೆಕ್ಟ್ ಆಗಿದೆ. ಮಹಾರಾಷ್ಟ್ರ 1960 ಕರೆಕ್ಟ್ ಆಗಿದೆ. ಅರುಣಾಚಲ್ ಪ್ರದೇಶ್ 1987 ಕರೆಕ್ಟ್ ಆಗಿದೆ. 3 ಕರೆಕ್ಟ್ ಇದೆ. ಆದ್ರಿಂದ ಆಪ್ಷನ್ 4 ನನ್ ಆಫ್ ದ ಅಬೋ ಕರೆಕ್ಟ್ ಆನ್ಸರ್ ಆಗುತ್ತೆ. 13ನೇ ಕ್ವೆಶನ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 3 10th May 1993. 14ನೇ ಕ್ವೆಶನ್, 1953 ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಚೇರ್ಮನ್ ಮತ್ತೆ ಮೆಂಬರ್ಸ್ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಚೇರ್ಮನ್ ಫಜಲ್ ಅಲಿ ಆಗಿದ್ರು. ಮೆಂಬರ್ಸ್ HN ಕುಂಜ್ರು ಮತ್ತೆ KM ಪಣಿಕರ್ ಆಗಿದ್ರು. ಈ ಕ್ವೆಶನ್ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್ ಚಾಪ್ಟರ್ ಇಂದ ಬಂದಿದೆ. 15ನೇ ಕ್ವೆಶನ್, ಯಾವ ಆರ್ಟಿಕಲ್ ಅಡಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ನ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಅಂದ್ರೆ ಗಲಾಟೆ ಗಲಭೆಗಳು ಮತ್ತೆ ಎಕ್ಸ್ಟರ್ನಲ್ ಅಗ್ರೆಷನ್ ಅಂದ್ರೆ ಯುದ್ಧಗಳಿಂದ ರಕ್ಷಣೆ ಮಾಡೋದು ಸೆಂಟ್ರಲ್ ಗವರ್ಮೆಂಟ್ ಕರ್ತವ್ಯ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಆರ್ಟಿಕಲ್ 355. ಈ ಕ್ವೆಶನ್ ಎಮರ್ಜೆನ್ಸಿ ಚಾಪ್ಟರ್ ಇಂದ ಬಂದಿದೆ. ಈ ಚಾಪ್ಟರ್ ಇಂದ ಅಟ್ಲೀಸ್ಟ್ ಒಂದು ಕ್ವೆಶನ್ ಆದ್ರೂ ಫ್ರೀಕ್ವೆಂಟ್ ಆಗಿ ಬರುತ್ತೆ. 16ನೇ ಕ್ವೆಶನ್ ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಎಲಾಂಗೇಟೆಡ್ ಕ್ವೆಶನ್ ಕೇಳಿದ್ದಾರೆ. ನೀವು ಸಿಂಪಲ್ ಆಗಿ ಲಾಸ್ಟ್ ಲೈನ್ ನೋಡಿದ್ರೆ ಯಾವ ಆರ್ಟಿಕಲ್ ಅಡಿ ಪ್ರೆಸಿಡೆಂಟ್ ಕ್ಷಮಾದಾನ ಕೊಡ್ಬೋದು ಅಥವಾ ತಿರಸ್ಕರಿಸಬಹುದು ಅಂದ್ರೆ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 3 ಆರ್ಟಿಕಲ್ 72 ಪಾರ್ಟ್ 5 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಬಗ್ಗೆ ಇದು 2ನೇ ಕ್ವೆಶನ್. ಆದ್ರಿಂದ ಪ್ರೆಸಿಡೆಂಟ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಪಾರ್ಡನಿಂಗ್ ಪವರ್, ವೀಟೋ ಪವರ್ ಆಫ್ ದ ಪ್ರೆಸಿಡೆಂಟ್ ಮತ್ತೆ ಅದಕ್ಕೆ ಸಂಬಂಧಪಡೋ ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. 17ನೇ ಕ್ವೆಶನ್, ಭಾರತದ ಸಂವಿಧಾನನ ಯಾರು ಕ್ವಾಸಿ ಫೆಡರಲ್ ಅಂತ ಕರೆದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 2 KC ವಿಯರ್. ಅಪ್ರೂಪಕ್ಕೆ ಈ ತರ ವ್ಯೂಸ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ. ಈ ಕ್ವೆಶನ್ ಅಲ್ಲಿ ಕೊಟ್ಟಿರೋ 4 ಜನರದ್ದು ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಪ್ರಿಯಂಬಲ್ ಮತ್ತೆ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನ್ ಹೇಳಿದ್ರು ಅಂತ ತಿಳ್ಕೊಳ್ಳಿ. ಈ ತರ ಕ್ವೆಶನ್ ಬಂದಾಗ ಆನ್ಸರ್ ಮಾಡಬಹುದು. 18ನೇ ಕ್ವೆಶನ್, ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಯಾವ್ದನ್ನ ನೋವಲ್ ಫ್ಯೂಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತದ ಸಂವಿಧಾನದ ವಿನೂತನ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಚಾಪ್ಟರ್ ಅಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನೇ ಕ್ವೆಶನ್ ಮಾಡಿ ಕೇಳಿದ್ದಾರೆ. 19ನೇ ಕ್ವೆಶನ್, ಕೌಟುಂಬಿಕ ಹಿಂಸೆ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಇಂದ ಮಹಿಳೆಯರನ್ನ ಕಾಪಾಡ್ಕೊಳ್ಳೋದು ಯಾವ ಹಕ್ಕಕ್ಕೆ ಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ 4 ಲೀಗಲ್ ರೈಟ್ ಅಂದ್ರೆ ಕಾನೂನುಬದ್ಧ ಹಕ್ಕಕ್ಕೆ ಬರುತ್ತೆ. ಯಾಕಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಫೈಲ್ ಮಾಡೋದು ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ. 20ನೇ ಕ್ವೆಶನ್, 124th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದ್ರೆ ಸಂವಿಧಾನ ತಿದ್ದುಪಡಿ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 4 EWS ರಿಸರ್ವೇಶನ್ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೆ ಕರೆಂಟ್ ಅಫೇರ್ಸ್ ರೀತಿ ರೀಸೆಂಟ್ ಆಗಿರೋ ಅಮೆಂಡ್ಮೆಂಟ್ಸ್ ಬಗ್ಗೆ ಕೇಳ್ತಾರೆ ಅಂತ. ಈ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಆಗ್ತಾನೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಅಂದ್ರೆ ಆರ್ಥಿಕವಾಗಿ ದುರ್ಬಲವಾಗಿರೋ ಗುಂಪುಗಳಿಗೆ 10% ರಿಸರ್ವೇಶನ್ ಸ್ಯಾಂಕ್ಷನ್ ಮಾಡಕ್ಕೆ ಈ ತಿದ್ದುಪಡಿ ತಂದಿದ್ರು. ಆದ್ರಿಂದ ಈ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.